ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ರಾಜ್ಯದ ಮಾಹಿತಿಗಳು. ಎಲ್ಲಾ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸಿಹಿ ಸುದ್ದಿ ಕೊಟ್ಟ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮಾ ಆಗಿಲ್ವಾ? ಹಾಗಾದ್ರೆ ಈ ಒಂದು ವಿಡಿಯೋ ಸ್ವಲ್ಪ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ. ಕರ್ನಾಟಕದ 1 ಕೋಟಿಗೂ ಅಧಿಕ ಮತದಾರರಿಗೆ ಶಾಕ್ ಕೊಟ್ಟ ಚುನಾವಣಾ ಆಯೋಗ. ಶೀಘ್ರದಲ್ಲೇ 43 ಲಕ್ಷ ಜನರ ಮನೆ ಬಾಗಿಲಿಗೆ QR ಕೋಡ್ ನೋಟಿಸ್ ಜಾರಿಗಾಗಲಿದೆ. ಏನು ಮಾಡಬೇಕು, ಯಾವ ರೀತಿ ಅರ್ಜಿ ಹಾಕಬೇಕು, ಎಲ್ಲ ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ವಿಧಾನಸಭೆಯಲ್ಲಿ ಲಾಸ್ಟ್ ಬೆಂಚ್ ಅಲ್ಲಿ ಕುಳಿತು ಎಲ್ಲರ ಗಮನ ಸೆಳೆದಂತ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯರ ಪಕ್ಕದಲ್ಲೇ ಲಾಸ್ಟ್ ಬೆಂಚ್ ಅಲ್ಲಿ ಕುಳಿತಿದ್ದಾರೆ. ಅಪರೂಪದ ಸನ್ನಿವೇಶಕ್ಕೆ ಸಾಕ್ಷಿಯಾದ ಸದನ. ಮತ್ತೊಂದೆಡೆಯಲ್ಲಿ ಕಾವೇರಿ ನೀರು ಹಂಚಿಕೆ ವಿಚಾರ ಕುರಿತಂತೆ ಸಿಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ. ಶೀಘ್ರವೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮನವಿ ಮಾಡುತ್ತೇವೆ ಎಂದಿದ್ದಾರೆ. ಏನದು ಮನವಿ? ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮಗೆ ಸಿಗುತ್ತವೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿರುವ 32ನೇ ಕಂತಿನ 2,000 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಯ್ತಾ? ಕಮೆಂಟ್ ಮಾಡಿ. ಹೌದು, ಜುಲೈ ತಿಂಗಳಲ್ಲಿ 31ನೇ ಕಂತು ಮತ್ತು ಆಗಸ್ಟ್ ತಿಂಗಳ ಪ್ರಾರಂಭದಲ್ಲಿ 32ನೇ ಕಂತನ್ನ ಸರ್ಕಾರ ಜಮೆ ಮಾಡಿದೆ. ಆದರೆ ಸ್ನೇಹಿತರೆ, ಈಗ ಎಲ್ಲಾ ಫಲಾನುಭವಿಗಳಿಗೆ ಒಂದು ಸಿಹಿ ಸುದ್ದಿ. ಗೃಹಲಕ್ಷ್ಮಿ ಯೋಜನೆಯ ಮುಂದಿನ ಕಂತುಗಳನ್ನು ಎಲ್ಲಾ ಅರ್ಹ ಫಲಾನುಭವಿಗಳಿಗೆ ಜಮೆ ಮಾಡಲು ಸರ್ಕಾರ ಮತ್ತೊಮ್ಮೆ ಫಲಾನುಭವಿಗಳಿಗೆ ಮರು ಅರ್ಜಿ ಕರೆಯಲಿದೆ. ಸ್ವತಃ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಮರು ಪರಿಶೀಲನೆಗೆ ಸರ್ಕಾರ ಮುಂದಾಗಿದೆ. ಈಗಾಗಲೇ ಗೃಹ ಜ್ಯೋತಿ ಯೋಜನೆಯ ಮರು ಪರಿಶೀಲನೆ ಶುರುವಾಗಿದ್ದು, ಇದೇ ಬೆನ್ನಲ್ಲೇ ಗೃಹಲಕ್ಷ್ಮಿ ಯೋಜನೆಯ ಮರು ಅರ್ಜಿಯು ಕೂಡ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಎಂದು ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಎಲ್ಲ ಫಲಾನುಭವಿಗಳು ಸೇವಾ ಸಿಂಧು ಕೇಂದ್ರ ಅಥವಾ ಮನೆ ಮನೆಯ ಸಮೀಕ್ಷೆ ಮೂಲಕ ಮರು ಪರಿಶೀಲನೆಗೆ ಒಳಗಾಗುವುದು ಕಡ್ಡಾಯ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹೌದು ಗೆಳೆಯರೆ, ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯ ಮರು ಪರಿಶೀಲನೆ ವೇಳೆ ಎಲ್ಲ ಫಲಾನುಭವಿಗಳು ಬಯೋಮೆಟ್ರಿಕ್ ಮತ್ತು ಫೇಸ್ ಅಥೆಂಟಿಕೇಶನ್ ಕೊಡುವುದು ಕಡ್ಡಾಯವಾಗಿರುತ್ತೆ. ಇದಕ್ಕಾಗಿಯೇ ಸರ್ಕಾರ EDCSMS ಸಂಸ್ಥೆ ಮೂಲಕ ಒಂದು ಮೊಬೈಲ್ ಅಪ್ಲಿಕೇಶನ್ ಮತ್ತು ವೆಬ್ ಅಪ್ಲಿಕೇಶನ್ಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಶೀಘ್ರವೇ ಈ ಒಂದು ಅಪ್ಲಿಕೇಶನ್ಗಳಿಗೆ ಚಾಲನೆ ಕೊಡುವುದಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ಮಾಹಿತಿ ನೀಡಿದ್ದಾರೆ. ಇದರ ನಡುವೆ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಅಂಕಿಅಂಶಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಹೌದು, ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಆದಾಗಲಿಂದ ಕಳೆದ 3 ವರ್ಷದಲ್ಲಿ ರಾಜ್ಯ ಸರ್ಕಾರ 76,951 ಕೋಟಿ ರೂಪಾಯಿಗಳನ್ನು ಮಹಿಳೆಯರಿಗೆ ನೇರವಾಗಿ ಪಾವತಿ ಮಾಡಿದೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ಫಲಾನುಭವಿಗಳ ಸಂಖ್ಯೆ 1,24,48,000 ತಲುಪಿದ್ದು, ಈ ಎಲ್ಲ ಫಲಾನುಭವಿಗಳಿಗೆ 32 ಕಂತುಗಳಲ್ಲಿ ತಲಾ 2,000 ರೂಪಾಯಿಯಂತೆ ಪ್ರತಿ ಮಹಿಳೆಗೆ 64,000 ರೂಪಾಯಿ ಹಣವನ್ನು DBT ಮೂಲಕ ನೇರವಾಗಿಯೇ ಜಮೆ ಮಾಡಿದ್ದೇವೆ ಎಂದು ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮೆ ಆಗ್ತಾ ಇದೆಯಾ? ಕಮೆಂಟ್ ಮಾಡಿ. ಅಂದಹಾಗೆ ಸ್ನೇಹಿತರೆ, ಮೃತಪಟ್ಟ ಫಲಾನುಭವಿಗಳಿಗೆ ಹಣ ಜಮಾ ಆಗಿದ್ರೆ ಅದನ್ನು ಕೂಡ ವಾಪಸ್ ಪಡೆದುಕೊಳ್ಳಲಾಗುವುದು ಎಂದಿದ್ದಾರೆ. ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಮೃತಪಟ್ಟ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಆಗಿದ್ದಂತ 2.14 ಕೋಟಿ ಹಣವನ್ನು ಸರ್ಕಾರ ವಾಪಸ್ ಪಡೆದುಕೊಂಡಿದೆ ಎಂದು ಸದನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಬನ್ನಿ, ಎರಡನೇ ಮಾಹಿತಿಗೆ ಹೋಗೋಣ. ಚುನಾವಣಾ ಆಯೋಗದ ನಿರ್ದೇಶನದಂತೆ ದೇಶಾದ್ಯಂತ SR ಪ್ರಕ್ರಿಯೆ ಭರ್ಜರಿಯಾಗಿ ಸಾಗಿದೆ. ಅದೇ ರೀತಿ ಕರ್ನಾಟಕದಲ್ಲಿ ಈಗಾಗಲೇ ಲಕ್ಷಾಂತರ ಜನರು BLOಗಳಿಂದ ಫಾರ್ಮ್ ಪಡೆದು ಭರ್ತಿ ಮಾಡಿ ಮರಳಿ ಸಲ್ಲಿಕೆ ಮಾಡಿದ್ದಾರೆ. ಸದ್ಯ BLOಗಳು ಆ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿದ್ದು, ಆದರೆ ಪರಿಶೀಲನೆ ವೇಳೆ ಮತ್ತೆ ಲೋಪದೋಷಗಳು ಕಂಡು ಬಂದಿವೆ. ಹೌದು ಗೆಳೆಯರೆ, ಮತದಾರರ ಪಟ್ಟಿಯಲ್ಲಿರುವ ದೋಷಗಳನ್ನು ಸರಿಪಡಿಸಲು ಮತ್ತೊಮ್ಮೆ ಈಗ ಸುಮಾರು 43 ಲಕ್ಷ ಜನರಿಗೆ QR ಕೋಡ್ ಇರುವಂತಹ ನೋಟಿಸ್ ಅನ್ನು ನೇರವಾಗಿ ಮನೆ ಬಾಗಿಲಿಗೆ ತಲುಪಿಸಲಿದೆ. ಹೌದು ಸ್ನೇಹಿತರೆ, ಈ ಒಂದು ನೋಟಿಸ್ ಪಡೆದುಕೊಂಡವರು ಮತ್ತೊಮ್ಮೆ ಸೂಕ್ತ ದಾಖಲೆಗಳನ್ನು ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡುವುದು ಅನಿವಾರ್ಯವಾಗಿದೆ. ಹೌದು, BLOಗಳು ಮತದಾರರ ವಿವರಗಳನ್ನು ಪರಿಶೀಲಿಸುವ ಸಮಯದಲ್ಲಿ ಹೆಸರು ಮತ್ತು ಇತರೆ ಮಾಹಿತಿಯಲ್ಲಿ ಹೊಂದಾಣಿಕೆ ಆಗದೆ 43 ಲಕ್ಷ ಮತದಾರರನ್ನು ಈಗ ಚುನಾವಣಾ ಆಯೋಗ ಗುರುತಿಸಿದ್ದು, ಅಂತವರಿಗೆ ಈ ಒಂದು ನೋಟಿಸ್ ನೀಡಲು ಈಗ ಸಿದ್ಧತೆ ಶುರುವಾಗಿದೆ. ಮಾಹಿತಿಯ ಪ್ರಕಾರ SIR ಪರಿಶೀಲನೆ ವೇಳೆ ಸುಮಾರು 23 ಲಕ್ಷ ಮತದಾರರ ವಿವರಗಳು 2002ರ ಮತದಾರರ ಪಟ್ಟಿಯೊಂದಿಗೆ ಮ್ಯಾಪಿಂಗ್ ಆಗುತ್ತಿಲ್ಲ. ಉಳಿದಂತ 20 ಲಕ್ಷ ಮತದಾರರ ಹೆಸರು, ವಯಸ್ಸು, ತಂದೆ ಹೆಸರು ಕೂಡ ವ್ಯತ್ಯಾಸವಾಗಿದ್ದು, ಹಾಗಾಗಿನೇ ಒಟ್ಟು 43 ಲಕ್ಷ ಮಂದಿಗೆ ನೋಟಿಸ್
ನೋಟಿಸ್ ನೀಡಲಾಗುತ್ತಿದೆ. ಅಂದಹಾಗೆ ಸ್ನೇಹಿತರೆ, ನೋಟಿಸ್ ಬಂದ ಮಾತ್ರಕ್ಕೆ ಆತಂಕ ಪಡುವ ಅಗತ್ಯವಿಲ್ಲ. ಹೌದು, ನೋಟಿಸ್ ಬಂದಿದೆ ಅಂತ ನಿಮ್ಮ ಹೆಸರು ತೆಗೆದು ಹಾಕುತ್ತಾರಂತಲ್ಲ ಸ್ನೇಹಿತರೆ, ಬದಲಿಗೆ ನೀವು ಮತ್ತೆ ಅಗತ್ಯ ದಾಖಲೆಗಳನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಹೌದು, ಆಗಸ್ಟ್ 24ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಅದರಲ್ಲಿ ನಿಮ್ಮ ಹೆಸರು ಇದ್ದರೆ ಯಾವುದೇ ಒಂದು ಸಮಸ್ಯೆ ಇಲ್ಲ. ಆದರೆ ಒಂದೊಮ್ಮೆ ಹೆಸರು ತಪ್ಪಾಗಿದ್ದರೆ ಅಥವಾ ನಿಮ್ಮ ಹೆಸರು ಇಲ್ಲವೆಂದರೆ ಆಗ ನೀವು ಅಕ್ಟೋಬರ್ 22ರವರೆಗೆ ಮತ್ತೊಮ್ಮೆ ದಾಖಲೆಗಳನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಫಾರ್ಮ್ 6 ಕೂಡ ಸಲ್ಲಿಕೆ ಮಾಡಬೇಕಾಗುತ್ತೆ. ಹೌದು, ನಿಮಗೆ ಗೊತ್ತಿರುವಂತೆ ಕರ್ನಾಟಕ ಒಂದರಲ್ಲೇ ಸುಮಾರು 1 ಕೋಟಿಗೂ ಅಧಿಕ ಜನರ ಹೆಸರನ್ನು ಈ ಬಾರಿ ಡಿಲೀಟ್ ಮಾಡಲು ಚುನಾವಣಾ ಆಯೋಗ ನಿರ್ಧಾರ ಮಾಡಿದೆ. ಹೌದು ಸ್ನೇಹಿತರೆ, ಈಗಾಗಲೇ ASDDO ಎನ್ನುವ ಪಟ್ಟಿ ರೆಡಿ ಮಾಡಲಾಗಿದೆ. ಏನಪ್ಪ ಇದು ASDDO ಅಂದರೆ? ಎ ಅಂದರೆ ಆಬ್ಸೆಂಟ್, ಎಸ್ ಅಂದರೆ ಶಿಫ್ಟೆಡ್, ಡಿ ಅಂದರೆ ಡುಪ್ಲಿಕೇಟ್, ಮತ್ತೊಂದು ಡಿ ಅಂದರೆ ಡೆಡ್, ಓ ಅಂದರೆ ಅದರ್ಸ್. ಒಟ್ಟಿನಲ್ಲಿ ಈ ರೀತಿಯಾಗಿ 1 ಕೋಟಿ ಜನರ ಹೆಸರನ್ನ ರೆಡಿ ಮಾಡಲಾಗಿದೆ. ಅಂದರೆ ಸ್ನೇಹಿತರೆ, ಈ ಒಂದು SR ಪ್ರಕ್ರಿಯೆಯಲ್ಲಿ ಗೈರಾದವರು, ಮರಣ ಹೊಂದಿದವರು, ಕರ್ನಾಟಕದಿಂದ ಬೇರೆ ಕಡೆಗೆ ಸ್ಥಳಾಂತರಗೊಂಡವರು, ಹೀಗೆ 1 ಕೋಟಿ ಜನರ ಹೆಸರನ್ನ ರೆಡಿ ಮಾಡಲಾಗಿದ್ದು, ಈಗ ಈ ಪೈಕಿ 43 ಲಕ್ಷ ಜನರಿಗೆ ಈ ಒಂದು ನೋಟಿಸ್ ಅನ್ನು ನೀಡಲು ಚುನಾವಣಾ ಆಯೋಗ ನಿರ್ಧಾರ ಮಾಡಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ನಲ್ಲಿ SIR ನ್ಯೂಸ್ ಎಂದು ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಕರ್ನಾಟಕದ ವಿಧಾನಸಭೆಯಲ್ಲಿ ಕಳೆದ 5-6 ದಿನಗಳಿಂದ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಮತ್ತು JDS ಶಾಸಕರು ತೀವ್ರವಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇದೇ ಒಂದು ಗದ್ದಲದ ನಡುವೆಯೂ ಕೂಡ ಇವತ್ತು ವಿಧಾನಸಭೆಯಲ್ಲಿ ಒಂದು ಅಪರೂಪದ ಘಟನೆ ನಡೆದು ಹೋಗಿದೆ. ಹೌದು ಗೆಳೆಯರೆ, ಸಾಮಾನ್ಯವಾಗಿ ವಿಧಾನಸಭೆಯಲ್ಲಿ ಮೊದಲ ಸಾಲಿನ ಮೊದಲ ಕುರ್ಚಿಯಲ್ಲಿ CM ಆದವರು ಆಸೀನರಾಗುತ್ತಾರೆ. ಆದರೆ ಇವತ್ತು CM DK ಶಿವಕುಮಾರ್ ಅವರು ಕೊನೆಯ ಸ್ಥಾನದಲ್ಲಿ ಆಸೀನರಾಗುವ ಮೂಲಕ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಹೌದು, ಕಳೆದ ಕೆಲವು ದಿನಗಳಿಂದ ಮಾಜಿ CM ಸಿದ್ದರಾಮಯ್ಯರು ಪ್ರತಿ ಬಾರಿ ವಿಧಾನಸಭೆಗೆ ಆಗಮಿಸಿದಾಗ ಅಧಿವೇಶನದಲ್ಲಿ ಕೊನೆಯ ಸ್ಥಾನದಲ್ಲಿನೇ ಕೂರುತ್ತಿದ್ದಾರೆ. ಇಂದು ಕೂಡ ಸದನಕ್ಕೆ ಆಗಮಿಸಿದಂತ ಸಿದ್ದರಾಮಯ್ಯರು ಕೊನೆಯ ಸೀಟ್ನಲ್ಲಿ ಕುಳಿತಿದ್ದು, ಇದನ್ನ ಗಮನಿಸಿದಂತ DK ಶಿವಕುಮಾರ್ ಅವರು ತಮ್ಮ CM ಸ್ಥಾನವನ್ನ ಬಿಟ್ಟು ಸಿದ್ದರಾಮಯ್ಯರು ಆಸೀನರಾಗಿದ್ದಂತ ಪಕ್ಕದ ಚೇರಲ್ಲಿ ಬಂದು ಕುಳಿತಿದ್ದಾರೆ. ಈ ಮೂಲಕ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಹೌದು ಗೆಳೆಯರೆ, ಈ ಒಂದು ಸನ್ನಿವೇಶವು ಸದನದಲ್ಲಿದ್ದಂತ ಪ್ರತಿಯೊಬ್ಬರ ಗಮನ ಸೆಳೆದಿದೆ. ನಮ್ಮಲ್ಲಿ ಒಗ್ಗಟ್ಟಿದೆ, ಯಾವುದೇ ಕಾರಣಕ್ಕೂ ನಾವು ಮುನಿಸಿಕೊಂಡಿಲ್ಲ ಎನ್ನುವ ಸಂದೇಶವನ್ನ ಇವತ್ತು ಸಾರಿದ್ದಾರೆ. ಇದು ಪ್ರತಿಪಕ್ಷದವರಿಗೆ ನಡೆಸುತ್ತಿರುವ ಪ್ರತಿಭಟನೆಗೆ ಮತ್ತಷ್ಟು ಕಿಚ್ಚು ಹೆಚ್ಚಿಸುವಂತೂ ಕೂಡ ಮಾಡಿದೆ. ಹೌದು ಗೆಳೆಯರೆ, ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ಸದಸ್ಯರು ವಾಲ್ಮೀಕಿ ಹಗರಣದಲ್ಲಿ ಆರೋಪಿಯಾಗಿರುವ ಸಚಿವ B ನಾಗೇಂದ್ರ ಅವರ ರಾಜೀನಾಮೆಯನ್ನು ಒತ್ತಾಯಿಸಿ ದೊಡ್ಡ ಮಟ್ಟದಲ್ಲೇ ಪ್ರತಿಭಟನೆ ಗದ್ದಲ ಮಾಡುತ್ತಿದ್ದು, ಕಪ್ಪು ಬಣ್ಣದ ಟಿ ಶರ್ಟ್ ಕೂಡ ಧರಿಸಿ ಇಂದು ವಿಧಾನಸಭೆಗೆ ಆಗಮಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂತಹ ಸಮಯದಲ್ಲೂ ಕೂಡ DK ಶಿವಕುಮಾರ್ ಅವರು ಮಾಜಿ CM ಸಿದ್ದರಾಮಯ್ಯರ ಬಳಿ ಕುಳಿತು ನಮ್ಮಲ್ಲಿ ಒಗ್ಗಟ್ಟು ಇರುವುದನ್ನು ಪ್ರದರ್ಶಿಸಿದ್ದಾರೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ವಿಧಾನಸಭೆ ಮುಗಿದ ನಂತರ ಹೊರ ಬರುವಾಗಲೂ ಕೂಡ CM DK ಶಿವಕುಮಾರ್ ಅವರು ಮತ್ತು ಮಾಜಿ CM ಸಿದ್ದರಾಮಯ್ಯರು ಜೊತೆಯಾಗಿನೇ ಹೆಜ್ಜೆ ಹಾಕಿ ಹೊರ ಬಂದಿದ್ದಾರೆ. ನಗುಮುಖದಿಂದಲೇ ಹೊರ ಬಂದಿರುವುದು ಎಲ್ಲರಿಗೂ ಮತ್ತಷ್ಟು ಆಶ್ಚರ್ಯ ಮೂಡುವಂತೆ ಮಾಡಿದೆ. ಬನ್ನಿ ಸ್ನೇಹಿತರೆ, ಕೊನೆಯ ಮಾಹಿತಿಗೆ ಹೋಗೋಣ. ಕಾವೇರಿ ನೀರು ಹಂಚಿಕೆ ವಿಚಾರ ಕುರಿತಂತೆ CM DK ಶಿವಕುಮಾರ್ ಅವರು ಇಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೌದು, ಪ್ರತಿದಿನ 12,000 ಕ್ಯೂಸೆಕ್ ನೀರು ನೀಡೋ ಬದಲು 6,000ಕ್ಕೆ ಇಳಿಸುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಿಗೆ ನಾವು ಮನವಿ ಮಾಡುವುದಾಗಿ CM DK ಶಿವಕುಮಾರ್ ಅವರು ಹೇಳಿದ್ದಾರೆ. ಹೌದು, ಕರ್ನಾಟಕದಲ್ಲಿ ಮಳೆಯ ಕೊರತೆ ಹಾಗೂ ಜಲಾಶಯಗಳ ಒಳಹರಿವು ಕುಸಿದಿರುವ ಹಿನ್ನೆಲೆಯಲ್ಲಿ ಈ ಸಮಯದಲ್ಲಿ ತಮಿಳುನಾಡಿಗೆ ಪ್ರತಿದಿನ 12,000 ಕ್ಯೂಸೆಕ್ ನೀರು ಬಿಡುವುದು ನಮಗೆ ಸಾಧ್ಯವಾಗೋದಿಲ್ಲ. ಬದಲಿಗೆ ಅದನ್ನ 6,000ಕ್ಕೆ ಇಳಿಸುವಂತೆ ನಾವು ಮನವಿ ಮಾಡುವುದಾಗಿ CM ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು ಗೆಳೆಯರೆ, ಕರ್ನಾಟಕದಲ್ಲಿ ಮುಂಗಾರು ದುರ್ಬಲವಾಗಿದ್ದು ಜಲಾಶಯಗಳ ಒಳಹರಿವಿನಲ್ಲೂ ಕೂಡ 47% ಕೊರತೆಯಾಗಿದೆ ಎಂದು ಈಗ ಮನವಿ ಮಾಡಿ ನಾವು ತಿಳಿಸುತ್ತೇವೆ ಎಂದು DK ಶಿವಕುಮಾರ್ ಅವರು ಹೇಳಿದ್ದಾರೆ. ಆಗಸ್ಟ್ 18ರ ವೇಳೆಯ ಪ್ರಕಾರ ಕಾವೇರಿ ಜಲಾಶಯದ ಪ್ರದೇಶದ ಪ್ರಮುಖ ಜಲಾಶಯಗಳಲ್ಲಿ ಒಟ್ಟು 77 TMC ನೀರು ಮಾತ್ರ ಸಂಘವಿದೆ. ಸಾಮಾನ್ಯವಾಗಿ 155 TMC ನೀರು ಅಗತ್ಯವಿದ್ದು, ಆದರೆ ಅರ್ಧದಷ್ಟು ಕೂಡ ಇಲ್ಲ. ಹಾಗಾಗಿ ಈ ಸಮಯದಲ್ಲಿ ತಮಿಳುನಾಡಿಗೆ ನೀರು ಬಿಡಲು ಆಗೋದಿಲ್ಲ ಎಂದು ಮನವಿ ಮಾಡುವುದಾಗಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಅದೇ ರೀತಿ KRS ಜಲಾಶಯದಲ್ಲೂ ಕೂಡ 45 TMC ಸಾಮರ್ಥ್ಯವಿದ್ರೂ ಈಗ ನಮ್ಮಲ್ಲಿ ಇರುವುದು 26 TMC ನೀರು ಮಾತ್ರ. ಹಾಗಾಗಿ ಹೆಚ್ಚಿನ ಪ್ರಮಾಣದ ನೀರನ್ನು ತಮಿಳುನಾಡಿಗೆ ಹರಿಸಿದರೆ ನಮಗೆ ಇಲ್ಲಿ ಮತ್ತಷ್ಟು ನೀರಾವರಿಗೆ ಹೊಡೆತ ಬೀಳುವ ಆತಂಕವಿದ್ದು, ಜೊತೆಗೆ ಬೆಂಗಳೂರಿಗೆ ಕುಡಿಯುವ ನೀರಿನ ಮೇಲೂ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹಾಗಾಗಿ ಇದನ್ನು ಕೂಡ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ತಿಳಿಸುವುದಾಗಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಪ್ರತಿದಿನ 12,000 ಕ್ಯೂಸೆಕ್ ನೀರು ತಮಿಳುನಾಡಿಗೆ ಬಿಡುವಂತೆ ಕರ್ನಾಟಕಕ್ಕೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶ ಹೊರಡಿಸಿದ್ದು, ಸದ್ಯ ಇದಕ್ಕೆ ರಾಜ್ಯ ಸರ್ಕಾರ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಸದ್ಯ ಈಗ ಕರ್ನಾಟಕದಿಂದ ಮತ್ತೊಂದು ಮನವಿ ಕೂಡ ಸಲ್ಲಿಕೆ ಮಾಡುವುದಾಗಿ CM DK ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. 12,000 ಕ್ಯೂಸೆಕ್ ನೀರು ಬಿಡುವ ಬದಲು 6,000ಕ್ಕೆ ಇಳಿಸುವಂತೆ ಮನವಿ ಮಾಡುವುದಾಗಿ ಹೇಳಲಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋನ ಶೇರ್ ಮಾಡಿ.